ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇವ್ರ ಮನೆ ಹೆಣ್ಮಕ್ಳೇ ಆಗಿದ್ರೆ ಇವ್ರು ಏನು ಮಾಡ್ತಾ ಇದ್ರು ಆ ಜಾಗದಲ್ಲಿ? ಕುಮಾರಸ್ವಾಮಿ ಅವ್ರು ಮಾಡ್ತಾ ಇರೋದೇನು? ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು. ಕುಮಾರಸ್ವಾಮಿ ಏನು ಸಾಚ ಅಲ್ಲ, ನಾನು ಹೇಳೋದು ಸಾಚ ಅಲ್ಲ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು. ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡತಿ ಅಂತ ಟ್ರೀಟ್ ಮಾಡ್ತಾವ್ರ? ಎಲ್ಲ ಮಾಧ್ಯಮ ಪ್ರತಿನಿಧಿಗಳು, ಈಗ ನಡೀತಾ ಇರೋ ವಿದ್ಯಮಾನದ ಬಗ್ಗೆ ನಿಮಗೆಲ್ಲ ಭಾಳಷ್ಟು ತಿಳಿದಿದೆ ವಿಚಾರ. ಆದರೆ ಇತ್ತೀಚೆಗೆ JDS ಪಕ್ಷದವರು ಸ್ಟ್ರೈಕನ್ನು ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಸ್ಟ್ರೈಕನ್ನು ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಇವತ್ತು ಯಾರಾದರೂ JDS ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ. ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ? ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡೋರ? ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರ? ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಯಾರು ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದಾರ? ಇವ್ರ ಮನೆ ಹೆಣ್ಮಕ್ಳೇ ಆಗಿದ್ರೆ ಇವ್ರು ಏನು ಮಾಡ್ತಾಯಿದ್ರು ಆ ಜಾಗದಲ್ಲಿ? ಬಹುಶಃ ಭಾಳಷ್ಟು ಜನ JDS ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗಿ ಇದ್ದಾರೆ. ಯಾಕೆಂದರೆ ನಾನು ಕೇಳ್ಪಟ್ಟೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಅನ್ನೋದು. ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸ್ಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ ನಾವು ಸ್ಟ್ರೈಕ್ ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾರೆ? ನೀಚ ಸರ್ಕಾರ ಅಂತ ಹೇಳ್ತಾರೆ. ಏನಿವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚತನನ? ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಒಂದು 4-5 ಸಾವಿರ ರೂಪಾಯಿ 5-6 ಸಾವಿರ ರೂಪಾಯಿವರೆಗೂ ಸರ್ಕಾರದಿಂದ ಇವತ್ತು ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ನೀಚತನನ? ಇವರು ದಬ್ಬಾಳಿಕೆ ಮಾಡ್ಕೊಂಡು ಇಷ್ಟು ದಿವಸ ಇವ್ರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು. ಇವರು ಅಧಿಕಾರದಲ್ಲಿ ಇದ್ದಂಗೆಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಬಳಿ ದಬ್ಬಾಳಿಕೆನೇ ನಡೆಸ್ಕೊಂಡು ಬಂದಿದ್ದಾರೆ. ಇದು ಜನರ ಕಣ್ಣು ಕಾಣಿಸಲ್ವಾ? ಯಾವ ನೈತಿಕತೆ ಇದೆ ಇವ್ರಿಗೆ ಸ್ಟ್ರೈಕ್ ಮಾಡೋಕ್ಕೆ ಸರ್ಕಾರದ ವಿರುದ್ಧವಾಗಿ? ಏನು ಈಗ ಸರ್ಕಾರ ಏನು, ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರ? ಯಾರು ವಿಡಿಯೋ ಮಾಡಿರೋದು ಇದು? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಯಾರು? ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಿಗೆ? ವೈಯಕ್ತಿಕವಾದ ಅಡ್ರೆಸ್ ಇದೆಯಾ? ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ? JDSನ ಸಂಸದ. JDS ಯಾವ ಪಕ್ಷ? ಯಾರ ಪಕ್ಷ ಇವತ್ತು? ಒಂದು ಕುಟುಂಬದ ಪಕ್ಷ, ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ. ಅದಕ್ಕೆ ಉದಾಹರಣೆ ಬೇಕಾ? ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು 23 ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ. ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರ? ಇವತ್ತು ಒಂದು ಕುಟುಂಬದ ಪಕ್ಷ, ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ. ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು. ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾದೆ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು
ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ, ಇದಾಗಬಾರ್ದಿತ್ತು ಅದಾಚೂರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು. ಆದರೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದೇನು, ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು, ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡೋದು, ಬರೀ ಜೀವನದುದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊ ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ? ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ? ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ. ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳುವಳಿಕೆ ಇಲ್ಲದಿರೋ ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ. ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ? ಇವರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ? ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ? ಇಡೀ ಜೀವನದುದ್ದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು, ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು, ಇದರಲ್ಲೇ ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ. ಇವತ್ತು ಏನಾದ್ರು ಸಾಧನೆ ಇದ್ದರೆ ಬೇರೆಯವ್ರ ಕಾಲು ಎಳೆದಿರೋದು, ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವವನ್ನು ಮುಳುಗಿಸಿರೋದು, ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ? ಸ್ಟ್ರೈಕ್ ಮಾಡೋದು, ಮುಸ್ಕರ ಮಾಡೋದು, ಇನ್ನೊಂದು ಯಾವಾಗ ಯಾರಿಗಾದರೂ ಅನ್ಯಾಯ ಆದಾಗ, ಯಾರಿಗಾದರೂ ತೊಂದರೆ ಆದಾಗ ಮಾಡುವಂಥದ್ದು. ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವತ್ತು, ಯಾವ ಪುರುಷಾರ್ಥಕ್ಕೆ ಇವತ್ತು ಇವ್ರ ಸ್ಟ್ರೈಕು? ಇವ್ರ ಮನೆ ಹೆಣ್ಮಕ್ಳು ಮರ್ಯಾದಿನೋ ರೋಡಲ್ಲಿ ಅಲಜಾಗಿದ್ರು ಇವರು ಇವತ್ತು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ತಿದ್ರ? ಏನು ಮಾಡ್ತಿದ್ರು? ಸ್ವಲ್ಪನಾದ್ರು ಘನತೆ ಗೌರವ ಇಟ್ಕೊಂಡು ಬದುಕಬೇಕು. ಈಗ ನಾವು ಸಾರ್ವಜನಿಕ ಜೀವನದಲ್ಲಿರೋರು ಸಾರ್ವಜನಿಕರಿಗೆ ಅನುಕೂಲವಾಗುವಂಥದ್ದು, ತೊಂದರೆ ಆಗದಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದರೆ ಇವ್ರು ಮಾಡ್ತಾ ಇರೋದೇನು, ಎಲ್ಲ ಸ್ವಂತಕ್ಕೆ ಏನು ಬೇಕು ಅದನ್ನು ಮಾತ್ರ ಇವತ್ತು ಮಾಡ್ತಿದ್ದಾರೆ. ಕಾರ್ಯಕರ್ತರಿಗೂ ನಾನು ಒಂದು ಕಿವಿ ಮಾತು ಹೇಳೋದು, JDS ಕಾರ್ಯಕರ್ತರಿಗೆ, ಇನ್ನಾರು ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇಷ್ಟು ದಿವಸ ಏನು ಅಂಧಾಭಿಮಾನದಲ್ಲಿ ಮುಳುಗೋಗಿದ್ರಿ, ಅದರ ಯಾವತ್ತು ಒಂದು ಅಂತ್ಯ ಕಾಣಬೇಕಲ್ಲ ಯಾವಾಗಾದ್ರೂ. ಆದರೆ ಇಂಥ ಪರಿಸ್ಥಿತಿಲೂ ನೀವು ಹೋಗಿ ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತಿರಲ್ಲ, ಯಾವ ನೈತಿಕತೆ ಇದೆ ಅನ್ನೋದನ್ನ ನೀವು ಸ್ಪಷ್ಟಪಡಿಸ್ಬೇಕು. ಈಗ ಪಕ್ಷದಲ್ಲೂ ಅಷ್ಟೇ, ಇಬ್ರಾಹಿಂನ ಅಲ್ಪಸಂಖ್ಯಾತರನ್ನ ಉಚ್ಚಾಟನೆ ಮಾಡಿದ್ರು. ಒಬ್ಬ ಕಾರ್ಯಕರ್ತರಿಗೆ ಯಾರಿಗಾರು ನೀವು ಕೊಡ್ಬೋದಾಯ್ತಲ್ಲ ಅಧ್ಯಕ್ಷ ಸ್ಥಾನನ? ಕುಮಾರಸ್ವಾಮಿ ಅವರೇ ಅಧ್ಯಕ್ಷರಾಗಬೇಕಾಗಿತ್ತಾ? ಮತ್ತೆ ಯುವ ಮುಖಂಡ ಅಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿನೇ ಆಗಬೇಕಾಗಿತ್ತಾ? ಯಾಕೆ ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಲ್ವಾ? ಕಾರ್ಯಕರ್ತರಿಗೆ ಬಲ ಇಲ್ವಾ? ಕಾರ್ಯಕರ್ತರಿಗೆ ದಕ್ಷತೆ ಇಲ್ವಾ? ಅಥವಾ ಅವ್ರಿಗೆ ಯೋಗ್ಯತೆ ಇಲ್ವಾ ಪಕ್ಷವನ್ನು ಮುನ್ನಡೆಸುವಂಥದ್ದು? ಇದಕ್ಕೆಲ್ಲ ಫಸ್ಟ್ ನೀವು ಉತ್ತರ ಕೊಡಿ, ಆಮೇಲೆ ನಿಮ್ಮ ಸ್ಟ್ರೈಕು ಇನ್ನೊಂದು. ಪಾಪ ಹರಾಜಾಗೋಯ್ತು ಪಾಪ. ಭಾಳಷ್ಟು ಅಧಿಕಾರಿಗಳಿರ್ಬೋದು, ಮುಖಂಡರು ಮನೆ ಹೆಣ್ಮಕ್ಳುಗಳು ಇರ್ಬೋದು, ಅದಕ್ಕೆಲ್ಲ ಏನು ಬೆಲೆ ಕಟ್ಟೋಕ್ಕಾಗತ್ತಾ ನೀವು? ಅವ್ರಿಗೆ ಮರ್ಯಾದೆ ತಂದು ಕೊಡೋಕ್ಕಾಗತ್ತಾ ವಾಪಸ್ಸು ನಿಮ್ಮ ಕೈಲಿ? ಫಸ್ಟ್ ನೀವು ಅದ್ರ ಬಗ್ಗೆ ಮಾತಾಡಿ. ನಿಮಗೆ ಘನತೆ ಗೌರವ ಇದ್ದರೆ ಹೋಗಿ ಅವ್ರ ಮನೆಯಲ್ಲಿ ಕ್ಷಮೆಗಳನ್ನ ಕೇಳಿ, ವಿಚಾರ ದೊಡ್ಡದಾಗ್ದಂಗೆ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ರೋಡಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಸರ್ಕಾರಕ್ಕೆ ಏನು ಸಂಬಂಧ ರೀ? ಸರ್ಕಾರ ಹೋಗಿ ಏನೋ ರೆಕಾರ್ಡ್ ಮಾಡಿದ್ಯಾ? ಅಷ್ಟೊಂದು ಸಾಧ್ಯ ಇದ್ರೆ ಅವನು ಯಾಕೆ ಬರ್ಬೋದಾಯ್ತಲ್ಲ, ಬಂದು ಕ್ಲಾರಿಫಿಕೇಶನ್ ಮಾಡ್ಬೋದಿತ್ತು. ಎಷ್ಟು ಸರಿ ನೋಟಿಸ್ ಕೊಟ್ಟಿದ್ದಾರೆ SIT ಅವರು? ಇವೆಲ್ಲ ಒಳ್ಳೆಯದೆಲ್ಲ. ಜನ ಬುದ್ಧಿವಂತರಾಗಿದ್ದಾರೆ, ಜನರಿಗೂ ತಿಳುವಳಿಕೆ ಇದೆ.
ಯಾರನ್ನು ನೀವು ಮೂರ್ಖರು ಅನ್ಕೊಳ್ಳುವಂಥದ್ದನ್ನು ಬಿಡಬೇಕು. ಬಹುಶಃ ಇಷ್ಟು ದಿವಸ ಇಷ್ಟು ವರ್ಷ ಅಧಿಕಾರದಲ್ಲಿ ದಬ್ಬಾಳಿಕೆಲೆ ಎಲ್ಲವನ್ನು ಬೆದರಿಸಿಟ್ಕೊಂಡೇ ನೀವು ಬಂದಿದ್ರಿ. ಆದರೆ ಇವತ್ತು ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಮಕ್ಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಾಕ್ಷ್ಯಗಳು ನಾನು ಹೇಳ್ತಾ ಇದ್ದಿಲ್ಲ. ಈಗ ಭಾಳಷ್ಟು ಜನ ನೀವು ಭಾಳಷ್ಟು ವರ್ಷದಿಂದ ಇದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಇಷ್ಟು ದಿವಸ ಈಚೆ ಬಂದಿರಲಿಲ್ಲ. ಇವ್ರ ಪೆನ್ ಡ್ರೈವ್ ಈಚೆ ಬರೋವರೆಗೂ ಯಾರೇ ಬಂದು ಇವ್ರ ಬಗ್ಗೆ ದೂರು ಕೊಡ್ತಾ ಇರಲಿಲ್ಲ. ಯಾರು ಕೊಟ್ಟಿದ್ರಾ? ಈಗ ಕುಮಾರಸ್ವಾಮಿ ಏನು ಸಾಚ ಅಲ್ಲ, ನಾನು ಹೇಳೋದು ಸಾಚ ಅಲ್ಲ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು. ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡತಿ ಅಂತ ಟ್ರೀಟ್ ಮಾಡ್ತಾವ್ರ? ದೌರ್ಜನ್ಯ ಅಂತಾನೆ ಅದು. ಅದೇ ರೀತಿ ಭಾಳಷ್ಟು ಇರ್ಬೋದು. ಇವತ್ತೆಲ್ಲ ನಾಳೆ ಇವತ್ತು ಬರ್ಬೋದು, ಸಂತೋಷ ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂಥ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂಥ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಆ ವಿಚಾರ ಅವ್ರ ಅಕ್ಕಪಕ್ಕದವರೇ ಹೇಳ್ತಿರ್ತಾರೆ, ಇಂಥ ಕಡೆ ಹಿಂಗಾಯ್ತು, ಇಂಥ ಕಡೆ ಹಿಂಗಾಯ್ತು, ಮಂಡ್ಯದಲ್ಲಿ ಬಂದಾಗ ಹಿಂಗಾಯ್ತು, ಸಂದೇಶ್ ಹೋಟ್ಲಲ್ಲಿ ಹೋದಾಗ ಹಿಂಗಾಯ್ತು, ಇಂಥವೆಲ್ಲ ಇದ್ದಾವೆ. ಇದಕ್ಕೆ ಈಗ ಯಾರು ಸಂತ್ರಸ್ತೆ ದೂರು ಕೊಟ್ಟಾಗ ಮುಲಾಜಿಲ್ಲದೆ ತನಿಖೆ ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಅದು. ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವಂಥದ್ದು, ಅವ್ರ ಗೌರವ ಕಾಪಾಡುವಂಥದ್ದು, ಅಥವಾ ಬಡಬಗರಿಗೆ ನ್ಯಾಯ ಕೊಡುವಂಥದ್ದು, ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಅದನ್ನು ಖಂಡಿತ ಮಾಡ್ತದೆ. ನೋಡ್ರಿ, ಈಗ ಈ CBI ಕೊಡುವಂಥದ್ದು ಯಾವಾಗ ಇಲ್ಲಿ ತನಿಖೆ ಆಗದೆ ಇದ್ದಾಗ, ಇಲ್ಲಿ ಸಮರ್ಥವಾದ ಅಧಿಕಾರಿಗಳು ಇಲ್ಲದೆ ಇದ್ದಾಗ CBIಗೆ ಇನ್ನೊಂದು ಮತ್ತೊಂದಕ್ಕೆ ಕೊಡುವಂಥದ್ದು ಇರ್ತದೆ. ಬಟ್ ತನಿಖೆ ಈಗಷ್ಟೇ ಪ್ರಾರಂಭ ಆಗಿದೆ. ತನಿಖೆ ಮುಂದೆ ನಿಮ್ಮ ಯಾರು ಈಗ ಅದಕ್ಕೆ ಸಿಗಾಕೊಂಡಿದ್ದಾರೆ ಮೂಲ ಸೂತ್ರಧಾರನೇ ಕೈಗೆ ಮುಂದೆ ಬಂದು ಅದಕ್ಕೆ ತನಿಖೆಗೆ ಸಹಕಾರ ಮಾಡ್ದೇನೆ CBI ಕೊಟ್ರೇನೆ ED ಕೊಟ್ರೇನೆ ಏನಾಗುತ್ತೆ? ಹೌದು, ಇದರಲ್ಲಿ BJPಯವರೇ ತಾನೇ ಇದನ್ನ ಈಚೆ ತಂದಿರೋರು. ಈಗ ಅದನ್ನೇ ಅವರು ಮೈನ್ ಅಜೆಂಡಾ ಏನು? JDSನ ತೆಗಿಬೇಕು. ಅವರು ಜೊತೆಲಿ ಸೇರ್ಕೊಂಡು ತೆಗಿತಾ ಇದ್ದಾರೆ. ಅವರು ವಿರೋಧ ಮಾಡ್ಕೊಂಡು ತೆಗಿತಾ ಇಲ್ಲ. ಅವ್ರನ್ನ JDSನ ಇವತ್ತು ಜೊತೆಲಿ ಸೇರಿಸ್ಕೊಂಡು JDSನ ಮುಳುಗಿಸ್ತಾ ಇದ್ದಾರೆ. ಇವತ್ತು ಹಾಸನದಲ್ಲಿ ಯಾರು ಶಿವಕುಮಾರ್ ಅವರು ಹೋಗಿ ಏನೋ ಅಲ್ಲಿ ಇದ್ರ ಬಗ್ಗೆ ಮಾಹಿತಿ ತಗೊಂಡಿಲ್ಲ. ಶಿವಕುಮಾರ್ ಅವರು ನೀವು ನೋಡ್ತಾ ಇದ್ರಿ, ಕಾಲಕ್ಕೆ ಚಕ್ರ ಕೊಟ್ಕೊಂಡು ಪ್ರಚಾರದಲ್ಲೇ ಇದ್ರು. ಅವರು ಒಂದು ತಿಂಗಳು, ಒಂದು 40 ದಿವಸದಿಂದ ಚುನಾವಣಾ ಪ್ರಚಾರದಲ್ಲಿ ಪುರ್ಸತ್ತಿಲ್ದಂಗೆ ಅವ್ರು ಪ್ರಚಾರದಲ್ಲಿದ್ದರು. ಇದು ನೀವೆಲ್ಲ ಗಮನಿಸಿದಿರಿ. ಅವ್ರು ಯಾಕೆ CD ಪೆನ್ ಡ್ರೈವ್ದು ವಿಚಾರದ ಬಗ್ಗೆ ಅವ್ರ ತಲೆ ಹಾಕೋಕೆ ಹೋಗ್ತಾರೆ? CD ಈಗ ನೋಡಿ, ಜನರಲ್ ಈಗ ನಾವು ಮಾತಾಡ್ತಿರ್ತೀವಿ, ಕಾಮನ್ ಆಗಿ ವಿಚಾರ ಮಾತಾಡುವಾಗ ಯಾರ್ದಾರು ವಿಚಾರ ಮಾತಾಡ್ತೀವಿ. ಹಂಗಂತ ಇನ್ನು ನಾನೋಗಿ ಖುದ್ದಾಗ ಅಲ್ಲಿ ನೋಡಿರಲ್ಲ, ನಮಗೆ ಮಾಹಿತಿ ಇರಲ್ಲ. ಜನ ಹೇಳೋದನ್ನ ಕೇಳ್ಕೊಂಡು ಕೆಲವು ವಿಚಾರನ ಮಾತಾಡಿರ್ತಾರೆ. ಸೊ ಅದರಿಂದ ಅದಕ್ಕೂ ಸಂಬಂಧ ಇಲ್ಲ. ಇದು ನಿಜವಾಗಿ ದೇವರಾಜೇಗೌಡ ಯಾರು? BJP ಮುಖಂಡ ಅಲ್ವಾ? ಇಶ್ಯೂ ಬಂದಿದ್ದೆ ದೇವರಾಜೇಗೌಡನಿಂದಲ್ವಾ ಫಸ್ಟು? ಅದನ್ನು ಹಾಸನದ ಎಲ್ಲ BJPಯ ಪ್ರಮುಖರೇ ಸೇರಿಕೊಂಡು ಇವತ್ತು ಹೊರಗೆ ತಂದಿರುವಂಥದ್ದು. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಕಾಂಗ್ರೆಸ್ ಪಕ್ಷದವ್ರ ಮುಖಂಡರಾಗಲಿ ಸರ್ಕಾರದವರಾಗಲಿ ಇದಕ್ಕೆ ಭಾಗಿಯಾಗಿಲ್ಲ. ಯಾವ ವಿಚಾರ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಪ್ಪ? ನಾವು ಮುಸ್ಕರ ಮಾಡಕ್ ಹೋಗಲ್ಲ. ಯಾರೋ ತಿಳುವಳಿಕೆ ಇಲ್ಲದರು
ಮುಷ್ಕರ ಮಾಡ್ತಾವ್ರೆ ಅಂದರೆ ನಾವು ಹೋಗ್ಬಿಟ್ಟು ಆ ಮುರುಗ್ತನ ನಾವು ಪ್ರದರ್ಶನ ಮಾಡಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ನಾವೇನು ಸರ್ಕಾರದ ಜವಾಬ್ದಾರಿ ಏನು? ಸರ್ಕಾರ ಇವತ್ತು ಏನು ದೂರುಗಳು ಬಂದಿದೆ, ದೂರನ್ನು ಆಧರಿಸಿ ಇವತ್ತು SIT ರಚನೆ ಮಾಡಿ ಅದ್ರ ಬಗ್ಗೆ ಇವತ್ತು ತನಿಖೆಯನ್ನು ಮಾಡ್ತಿದೆ. ತನಿಖೆಯಲ್ಲಿ ಯಾರೇ ತಪ್ಪಿಸ್ತಾರಿದ್ರು ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳುವಂಥದ್ದು ಅದಾಗುತ್ತೆ. ಆದರೆ ಈ ಸ್ಟ್ರೈಕ್ ಮಾಡ್ತಾ ಇರೋದು ಇದೊಂದು ಮೂರ್ಖತನ ಅಂದರೆ ತಪ್ಪಾಗಲ್ಲ. ಈಗ ಆ ಥರ ಏನಾದ್ರು ನಮ್ಮ ಸರ್ಕಾರದವ್ರದ್ದು ನಮ್ಮವ್ರದ್ದು ಇದ್ದಿದ್ರೆ ಭಾಳಷ್ಟು 10 ದಿವಸ 15 ದಿವಸ ಮೊದಲೇ ಅದನ್ನು ಅಪಪ್ರಚಾರ ಮಾಡಿ ಅವ್ರ ಚುನಾವಣೆಗೆ ಮುಖ ಎತ್ಕೊಂಡು ಓಟ್ ಕೇಳೋಕೆ ಮುಖ ಎತ್ಕೊಂಡು ಬರ್ದಂಗೆ ಮಾಡ್ಬೋದಿತ್ತು. ಅದು ನಮ್ಮ ಸರ್ಕಾರದವರಾಗಲಿ ನಮ್ಮ ಪಕ್ಷದವ್ರಿಗಾಗಲಿ ಯಾರಿಗೂ ಸಂಬಂಧಿಸಿದ ವಿಚಾರ ಅಲ್ಲ. ಏನು ಸರ್ಕಾರನೂ ಕೂಡ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಸರ್ಕಾರ SIT ರಚನೆ ಮಾಡಿದೆ, SIT ಅವರು ಇವತ್ತು ತನಿಖೆ ಮಾಡ್ತಾವ್ರೆ. ಅದು SITಗೆ ಬಿಟ್ಟು ವಿಚಾರ. ತನಿಖೆ ಮಾಡೋದು, ಅದಕ್ಕೆ ನ್ಯಾಯ ಕೊಡಿಸುವಂಥದ್ದು ಅದಾಗುತ್ತೆ. ತನಿಖೆಗೆ ಸಹಕರಿಸಬೇಕು. ಅದು ಬಿಟ್ಟು ಇವರು ಸ್ಟ್ರೈಕ್ ಮಾಡ್ತೀವಿ ಅಂದ್ಬಿಟ್ಟು ದಿಕ್ಕು ತಪ್ಪಿಸಕ್ಕೆ ಹೋಗೋದು, CBI ಕೊಡಿ ಅನ್ನೋವಂಥದ್ದು. ತನಿಖೆನೇ ಆಗಲಿಲ್ಲ. ಇಲ್ಲಿ ತನಿಖೆ ಆಗಿ ನ್ಯಾಯ ಸಿಗದಿದ್ರೆ CBI ಇನ್ನೊಂದು ಕೊಡುವಂಥದ್ದು. ಇಲ್ಲಿ ತನಿಖೆನೇ ಮಾಡೋಕ್ಕೆ ಬಿಡ್ದೇ ಊರಿಗೆ ಮೊದಲಾಗೆ CBI ಕೊಡಿ ಅಂದರೆ ಏನು ಅರ್ಥ? ಇವರು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ, ಅಲ್ಲಿ ಡೆಲ್ಲಿಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಳ್ಳಕ್ಕೆ ತಳ್ಬಿಡು ಹುನ್ನಾರ ಇವ್ರದ್ದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಯಾಕೆಂದರೆ ಭಾಳಷ್ಟು ಅಧಿಕಾರಿಗಳು ನಮ್ಮಲ್ಲಿ ಸಮರ್ಥವಾಗಿದ್ದಾರೆ. ಎಂತೆಂಥ ಕೇಸ್ಗಳನ್ನ ಭೇದಿಸಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸರು. ಅದನ್ನೇ ಹೇಳ್ತಾ ಇರೋದು. ಅವತ್ತು ಅವ್ರು ವಿರೋಧ ಮಾಡಿದರು. ಈಗ ಅದನ್ನ ಹೇಳ್ತಾ ಹೋದರೆ 2 ಅವರ್ ಬೇಕು. ಅವ್ರು ಏನೇನು ಅಪಪ್ರಚಾರ ಮಾಡಿದರು, ಮೋದಿಯವ್ರ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು, BJP ಸರ್ಕಾರದ ಬಗ್ಗೆ ಏನೇನು ಅಪಪ್ರಚಾರ ಮಾಡಿದರು, ಇವೆಲ್ಲ CBI ED ಬಗ್ಗೆ ಏನೇನು ಅಪಪ್ರಚಾರವನ್ನು ಕೈಗೊಂಬೆ ಮಾಡಿ ಇಟ್ಕೊಂಡವ್ರೇನು ಅಂಥದ್ದೆಲ್ಲ ಈ ಭಾಳಷ್ಟು ಹೇಳಿಕೆಗಳು ನಿಮ್ಮ ಹತ್ರನೇ ಇದ್ದಾವೆ. ಅದು ವಿಟ್ನೆಸ್ ವಿತ್ ಫೋಟೋ ಪ್ರೂಫು, ವಿಡಿಯೋ ಪ್ರೂಫ್ ಎಲ್ಲ ನಿಮ್ಮ ಹತ್ರ ಇದೆ. ಇವರು ಇವತ್ತು ಬಂದ್ಬಿಟ್ಟು CBI ಕೊಡಿ, ಇದು ಕೊಡಿ ಅಂದರೆ ಇವ್ರದ್ದೇನು ಹೆಂಗಾರು ಮಾಡಿದ ದಿಕ್ಕು ತಪ್ಪಿಸಿ ಮೂಲೆಗೆ ಸೇರಿಸ್ಬಿಡ್ಬೇಕು ಇದನ್ನು ವಿಚಾರನ. ತನಿಖೆ ಇಲ್ಲಿದ್ದರೆ ಕಷ್ಟ. ರಾಜ್ಯ ಸರ್ಕಾರದಿಂದ ಯಾವುದೇ ಇಲ್ಲಿ ಮುಲಾಜ್ ಸಿಗಲ್ಲ, ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ. ಆದರೆ ಡೆಲ್ಲಿಲಿ ಹೋದಾಗ ಏನೋ ಇವರು ಅಡ್ಜಸ್ಟ್ಮೆಂಟಲ್ಲಿ ಏನಾರು ಮಾಡಿ CBI ಅವ್ರನ್ನ ಮೈಂಡ್ ವಾಶ್ ಮಾಡಿ ಅಲ್ಲಿಗೆ ಕೇಸ್ನ ಮೂಲೆಗೆ ಹಾಕುವ ಪ್ರಯತ್ನವನ್ನು ಇವತ್ತು ಅವ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಅದೇ ನಾನು ಕೇಳ್ತಾ ಇರೋದು, ನೀವು ಮಾಡಬೇಕಾದ ಕೆಲಸ ಇದು. ಈಗ ಅವನ್ನ ತಂದು ತನಿಖೆ ಮಾಡಿಸೋದಿರ್ಬೋದು. ಈಗ ಮಾನ ಹರಾಜಾಗಿರೋ ಹೆಣ್ಮಕ್ಳ ಕುಟುಂಬಗಳಿಗೆ ನೀವು ಸಾಂತ್ವನ ಹೇಳೋದು, ಕ್ಷಮೆ ಕೇಳೋದು, ಅವ್ರನ್ನ ದುಃಖವನ್ನು ಸರಿಪಡಿಸೋಕ್ಕೆ ನೀವು ಯಾರು ಹೋರಾಟ ಮಾಡಿದ್ದೀರಾ? ಅವ್ರ ಪರವಾಗಿ ನೀವೇನಾದ್ರು ಧ್ವನಿ ಎತ್ತಿದ್ದೀರಾ? ಇಲ್ಲ. ಸ್ಟ್ರೈಕ್ ಏನಕ್ಕೆ ಮಾಡಕ್ಕೆ ಹೋಗ್ತೀರಾ? ಏನಾಗಿದೆ? ಯಾರಿಗೆ ಅನ್ಯಾಯ ಆಗಿದೆ ಅಂತೀವಿ ಅಷ್ಟೇ. ಅನ್ಯಾಯ ಆದವ್ರು ಇದ್ದಾರೆ, ಅನ್ಯಾಯ ಆದವ್ರ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತಾ ಇಲ್ವಲ್ಲ. ಇವತ್ತು ಯಾರಿಗೆ ಅನ್ಯಾಯ ಆಗಿದೆ, ಯಾರ ಮರ್ಯಾದೆ ಮಾನ ಹರಾಜಾಗ್ತಾ ಇದೆ, ನೀವು ಅವ್ರ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ. ಸರ್ಕಾರದ ಬಗ್ಗೆ ಏನು ಸ್ಟ್ರೈಕ್ ಮಾಡ್ತೀರಾ ಅಂದರೆ ಈ ಅಪಪ್ರಚಾರಗಳನ್ನ ಮಾಡಿ ಈ ವಿಚಾರನ ತಣ್ಣಗೆ ಮಾಡಬೇಕು ಅನ್ನುವಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಇವರು ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು. ಅಲ್ಲ, ನನಗೆ ಅದನ್ನು ಹೇಳ್ತಾ ಇದ್ದೀನಿಲ್ಲ, ಇಲ್ಲೇ ನಮಗೆ ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ. ಫಸ್ಟ್ ಇದು ಪ್ರಿಲಿಮಿನರಿನೇ ತನಿಖೆ ಆಗಲೇ ಇಲ್ಲ, ಆಳೆ CBIಗೆ ಹೋಗಿ ಅಂದ್ರೆ ಏನು ಅರ್ಥ? ತನಿಖೆ ಮಾಡೋಕ್ಕೆ ಬಿಡಿ. ತನಿಖೆ ಮಾಡೋಕ್ಕೆ ನೀವು ಅವಕಾಶ ಕೊಡ್ದೇ ನೇರವಾಗಿ ನೀವು CBI ಕೊಡಿ ಅಂದ್ರೆ ಏನು ಅರ್ಥ? ಹೌದು. ಈಗ ಯಾರು ನಾವು ಬೆದರಿಸೋದು ಚಾಳಿ ಅವ್ರಿಗೆ ಸೇರಿದ್ದು. ಅವರು ಇದೆಲ್ಲ ಬೆದರಿಕೆ ಮಾಡುವಂಥದ್ದು, ಬ್ಲಾಕ್ ಮೇಲ್ ಮಾಡೋದು, ಇವೆಲ್ಲ ಮಾಡ್ಕೊಂಡು ಬಂದಿರುವಂಥವ್ರು ಕಾಲಾಂತರದಿಂದ ನೀವು ನೋಡ್ತಾ ಇದ್ದೀರಿ. ಅದು ಕುಮಾರಸ್ವಾಮಿ ಅವರು. ನಾವು ಬೆದರಿಕೆ ಮಾಡುವಂಥದ್ದಲ್ಲ. ತಿಳಿದಂಥ ವಿಚಾರನ ಇವತ್ತು ಹಿಂದೆ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಇಂಥದ್ದೊಂದು ಪರಿಸ್ಥಿತಿ ಬರುತ್ತೆ. ಪಾಪ ದೇವೇಗೌಡರು ಹೋರಾಟವನ್ನು ಮಾಡಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದರು.
ಅಂಥ ಒಂದು ಕುಟುಂಬದವ್ರಿಗೆ ಇಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ ಯಾರೂ ಕೂಡ ಬಹುಶಃ ಊಹಿಸ್ಕೊಂಡಿರಲಿಲ್ಲ. ನಾಳೆ ಅಂಥದ್ದು ಬಂದರೆ ಕೂಡ ಏನೂ ಆಶ್ಚರ್ಯ ಪಡೋಂಗಿಲ್ಲ. ಯಾಕೆಂದರೆ ಅವರು ನಡ್ಕೊಳ್ಳೋ ರೀತಿ, ಅವ್ರು ನಡ್ಕೊ ಬಂದಿರೋ ರೀತಿ ಆ ಥರ ಇದೆ. ಯಾಕೆಂದರೆ ಮುಖ್ಯಮಂತ್ರಿ ಆದವರು ವಿಧಾನಸೌಧ ಬಿಟ್ಟು ಪಂಚತಾರ ಹೋಟ್ಲು, ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲೇ ಕಾಲ ಕಳೀತಾ ಇದ್ರು. ಅಲ್ಲಿ ಏನೇನಾಗಿದೆಯೋ ಏನು ಬಿಟ್ಟಿದೆಯೋ ಅದೆಲ್ಲ ಇಷ್ಟು ದಿವಸ ಎಲ್ರಿಗೂ ಜನರಿಗೆ, ಸಾರ್ವಜನಿಕರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಭಯ ಇತ್ತು. ಈಗ ಈಚೆ ಬಂದಿದೆಯಲ್ಲ, ಕೇಸ್ಗಳಾಗಿದೆಯಲ್ಲ, ರೇವಣ್ಣವರು ಕೂಡ ಜೈಲಿಗೆ ಹೋಗಿದಾರಲ್ವಾ, ಇನ್ನು ಸ್ವಲ್ಪ ಆ ಥರದವ್ರು ಏನಾರ ಭಯ ಪಟ್ಕೊಂಡು ಇದ್ದಂಥವ್ರು ಬಹುಶಃ ಹೊರಗೆ ಬರ್ತಾರೆ ಅಂತ ನನ್ನ ಭಾವನೆ. ಆದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಮಾಡಲೇಬೇಕಾಗುತ್ತೆ. ಯಾಕೆಂದರೆ ನೋಡ್ರಿ, ಈಗ JDS ಒಂದು ಕುಟುಂಬದ ಪಕ್ಷ, ಇವರು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಜೊತೆಲಿ ವಿಶೇಷವಾಗಿ ಒಂದು ಕುಟುಂಬ, ಇದರಲ್ಲಿ ಅವತ್ತು ಹೇಳ್ತಿದ್ರು ಎಲ್ಲೋ ನಮ್ಮದೇ ಬೇರೆ ಅವ್ರದ್ದೇ ಬೇರೆ, ಒಂದು ತಂದೆ ಮಕ್ಕಳು ಬೇರೆ ಅಂದರೆ ಏನ್ರಿ ಅರ್ಥ? ಒಂದು ಪಕ್ಷದಲ್ಲಿರೋರು, ಒಂದು ಕುಟುಂಬದಲ್ಲಿ ಹುಟ್ಟು ಬೆಳೆದವರು, ಅವ್ರು ಬೇರೆ ನಾವು ಬೇರೆ ಅಂತಾರಲ್ಲ, ಅದೇನು ನಾಲ್ಗೆ. ನಾನು ಹಿಂದೆ ಬಹುಶಃ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ 2 ನಾಲ್ಗೆನ ಕುಮಾರಸ್ವಾಮಿ ಅವ್ರ ಬಾಯಿಂದ ಹಾಕಿದ್ರು. 2 ನಾಲ್ಗೆನ ಚಿತ್ರ ಏನು ಮಾಡ್ತಾರೆ ಎಡಿಟ್ ಮಾಡಿ ಅದು ಹಾಕಿದ್ರು. ಸೊ ಅದು ಇವತ್ತು ಸ್ಪಷ್ಟ ಆಗ್ತಾ ಇದೆ. 2 ನಾಲ್ಗೆ ಇದೆ, ಯಾವಾಗ ಬೇಕಾದ್ರೂ ನಾಲ್ಗೆಗಳನ್ನ ಬದಲಾಯಿಸ್ಕೊಳ್ತಾರೆ ಇವರು. ಸಮಯ ಬಂದಂಗೆ ಹಿಂಗೂ ಉಪಯೋಗಿಸ್ಕೋತಾರೆ, ಹಿಂಗೂ ಉಪಯೋಗಿಸ್ಕೋತಾರೆ, ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋತಾರೆ. ಒಟ್ಟಿನಲ್ಲಿ ಬಡವ್ರ ಮಕ್ಕಳ ಈ ಸ್ಥಿತಿಲಿ ಯಾರು ಇದ್ದಿದ್ರೆ ಎಷ್ಟಲ್ಲಿ ಅವ್ರ ಮಾನ ಮರ್ಯಾದೆ ಎಲ್ಲನೂ ಇವರು ಹರಾಜು ಹಾಕ್ಬಿಟ್ಟಿರ್ತಾ ಇದ್ರು. ಇವ್ರದ್ದಿರೋದಕ್ಕೆ ಎಲ್ಲ ಮುಚ್ಕೊಳ್ಳೋಕ್ಕೋಸ್ಕರ ಇಲ್ದಿರೋನೆಲ್ಲ ಇವತ್ತು ಇಂಥವನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ, ಮುಚ್ಚೋಗ್ಲಿ ವಿಚಾರ ಅನ್ನುವಂಥದ್ದು. ಇವರು ಅಷ್ಟು ಸಾಚ ಆದರೆ ನಾನು ಸವಾಲು ಹಾಕ್ತೀನಿ, ಫಸ್ಟು ಯಾರಿಗಾರೋ ಸಂಸ್ಥೆಸ್ತರ ಮನೆಗೆ ಹೋಗ್ಬಿಟ್ಟು ಕ್ಷಮೆ ಕೇಳಲಿ, ಆಗ ಇವರು ದೊಡ್ಡ ಮನಸ್ಸರಾಗ್ತಾರೆ. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆ ಪ್ರಯತ್ನ ಏನಾರು ಮಾಡೋರು ಹೋಗಿ, ಕುಮಾರಸ್ವಾಮಿ ಅವ್ರು ಮಾಡೋರ, ಅವ್ರ ಪಕ್ಷದ ಮುಖಂಡರುಗಳು ಯಾರು ಮಾಡೋರ, ಹೋಗಿ ಅವ್ರಿಗೆ ನ್ಯಾಯ ಕೊಡೋ ದೃಷ್ಟಿಲೋ, ಅವ್ರಿಗಾಗಿರೋ ಅನ್ಯಾಯನ ಸರಿಪಡಿಸೋ ದೃಷ್ಟಿಲ್ಲ ಯಾರಾದರೂ ಇವತ್ತು ಹೋರಾಟಕ್ಕೆ ಹೋಗಿದಾರಾ? ಸರ್ಕಾರಕ್ಕೆ ಏನು ಸಂಬಂಧಪಡ್ತದೆ ಇದು? ಮಾಡೋ ತಪ್ಪು ಇವ್ರು ಮಾಡಿದ್ದಾರೆ, ಸರ್ಕಾರದವ್ರು ಹೋಗಿ ವಿಡಿಯೋ ರೆಕಾರ್ಡ್ ಮಾಡಿದಾರಾ? ಎಷ್ಟು ಇಡೀ ಇದೊಂದು ವರ್ಲ್ಡಲ್ಲೇ ಇದೊಂದು ದಾಖಲೆ. ಎಲ್ಲಾದರೂ ಕೇಳಿದ್ದೀರಾ ಇಂಥದ್ದೊಂದು? ಇಷ್ಟೊಂದು ವಿಡಿಯೋಗಳು, CD-ಗಳು, ಇಷ್ಟೊಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೆದಿರುವಂಥದ್ದು ಇದೆಲ್ಲರೂ ಜಗತ್ತಲ್ಲಿ ಕೇಳಿದಿರಾ? ಇದು ಮೊದಲನೇ ಬಾರಿ. ಇದು ಹಿಸ್ಟ್ರಿಗೆ ಸೇರುವಂಥ ಒಂದು ಕೆಟ್ಟ ಏನು ಹೇಳ್ತೀರ ಅದಕ್ಕೆ, ಒಳ್ಳೊಳ್ಳೆ ವಿಚಾರಗಳು ಹಿಸ್ಟ್ರಿಲಿ ಇವತ್ತು ಸೇರಿದ್ದನ್ನು ನಾವು ಇವತ್ತೆಲ್ಲ ನೆನೆಸ್ಕೊಳ್ತೀವಿ. ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು, ಉದಾಹರಣೆಗೆ ಶಿವಪುರ ಸತ್ಯಾಗ್ರಹ ಎಷ್ಟೋ ಯಾವುದೋ ಕಾಲದ್ದು, ಇವತ್ತು ಅದನ್ನು ನಾವು ವಿಚಾರ ಬಂದಾಗ ನಾವು ಉಲ್ಲೇಖ ಮಾಡ್ಕೊಂಡು ಮಾತಾಡ್ತೀವಿ. ಆದರೆ ಇದು ಒಂದು ಕೂಡ ಇವತ್ತು ಇಷ್ಟಕ್ಕೆ ಸೇರುವಂಥ ಒಂದು ಮಹಾನ್ ಕಾರ್ಯವನ್ನು ಇವತ್ತು JDS ಕುಟುಂಬದ ಒಬ್ಬ ಪ್ರಮುಖ ಸದಸ್ಯ, ಹಾಲಿ ಲೋಕಸಭಾ ಸದಸ್ಯ ಇಂಥದ್ದನ್ನು ಮಾಡಿದ್ದಾನೆ. ಇದ್ರ ಬಗ್ಗೆ ಯಾರು ಕೂಡ ಕ್ಷಮೆ ಮಾಡೋವಂಥದ್ದಿಲ್ಲ. ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ, ನೀವು ಅಂಧಾಭಿಮಾನವನ್ನು ಬಿಟ್ಟು ನ್ಯಾಯಯುತವಾಗಿ ನೀವು ಕೂಡ ಅಕ್ಕ ತಂಗಿಯರ ಜೊತೆ ಹುಟ್ಟಿದಿರಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ. ಆ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಇಂಥ ಸ್ಟ್ರೈಕ್ಗಳನ್ನ ಬಿಟ್ಟು ನೀವು ಮುಂದೆ ನಿಮ್ಮ ಬುದ್ಧಿವಂತಿಕೆಯಲ್ಲಿ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಕ್ಷಮೆ ಕೇಳಿ ಈಗ ಯಾಕೆ ಇವೆಲ್ಲ ಕ್ಷಮೆ ಕೇಳುವಂಥ ವಿಚಾರನ ಇವು? ಆಯಿತು, ಯಾರಿಗ ಅಪ್ಪಿತಪ್ಪಿ ಏನೋ ವರ್ಡು ಪದ ಬಳಕೆಯಲ್ಲಿ ವ್ಯತ್ಯಾಸ ಆದಾಗ ನಾವು ಕ್ಷಮೆ ಕೇಳೋದು ಸಹಜ ಎಲ್ರೂ. ಇದಕ್ಕೆ ಕ್ಷಮೆ ಇರ್ತದೆ, ಇದು ಕ್ಷಮೆನ ಇದು? ಅವ್ರಿಗೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಮುಖ ಎತ್ಕೊಂಡು ಎಲ್ಲೂ ಪಬ್ಲಿಕ್ಗೆ ಬರಬಾರ್ದಿತ್ತು ಇಂಥ ಕೆಲಸ ಮಾಡಿದವರು. ಆದರೆ ಎಲ್ಲವನ್ನೂ ಬಿಟ್ಟವ್ರು ಇವರು, 3 ಬಿಟ್ಟವರು ಅಂತ ನಮ್ಮ ಕಡೆ ಹಳ್ಳಿಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಬಿಟ್ಟವರು ಇವರು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.